ಕಾರಕ ಕ್ರಿಯ ದ್ರವ್ಯ ವಿಭ್ರಮ ಮೂರು ವಿಧ ಜೀವರಿಗೆ ಬಹು ಸಂಸಾರಕ್ಕಿವು ಕಾರಣವೆನಿಸುವವು ಎಲ್ಲ ಕಾಲದಲ್ಲಿ. ದೂರ ಓಡಿಸಿ ಭ್ರಾಮಕತ್ರಯ ಮಾರಿಗೊಳಗಾಗದಲೆ ಸರ್ವ ಧಾರಕನ ಚಿಂತಿಸುತ್ತಲಿರು ಸರ್ವತ್ರ ಮರೆಯದಲೇ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿಯೇ ಭೂರಿದಾ ಜನ. ದಾಸೌರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದತ್ತ ಸ್ವಾತಂತ್ರ್ಯ ಸಂಧಿ ಪದ್ಯ 29. ಕಾರಕ ಕ್ರಿಯೆ ದ್ರವ್ಯ ವಿಭ್ರಮ ಈ ಮೂರು ವಿಧ ಜೀವರಿಗೆ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಸರ್ವಕ್ಕೂ ಆಧಾರನೂ ಪ್ರೇರಕನೂ ಆದ ಸರ್ವೇಶನನ್ನು ಸ್ಮರಿಸುತ್ತಿರಬೇಕೆಂದು ತಿಳಿಸುತ್ತಾರೆ. ಯುಂಜನ್ನೇವ ಸದಾತ್ಮಾನಂ ಯೋಗಿ ನಿಯತ ಮಾನಸಃ ಎಂಬ ಗೀತಾರ್ಥವಿದೆ. ತ್ರಿವಿಧ ಜೀವರು ಸಂಸಾರ ಬಂಧನವೆಂಬ ಸುಳಿಯಲ್ಲಿ ಸಿಕ್ಕಿ ತೊಳಲಾಡುವಂತೆ ಮಾಡುವ ಮೂರು ಪ್ರಕಾರವಾದ ಭ್ರಮೆಗಳಿಗೆ ಭ್ರಾಮಕ ತ್ರಯಗಳು ಎಂದು ಹೆಸರು. ಇವುಗಳನ್ನು ಕ್ರಮವಾಗಿ ಕಾರಕ ಭ್ರಮೆ, ಕ್ರಿಯಾಭ್ರಮೆ ಮತ್ತು ದ್ರವ್ಯ ಭ್ರಮೆ ಎಂದು ಮೂರು ವಿಧದಲ್ಲಿ ಹೇಳುತ್ತಾರೆ. ಕಾರಕ ಭ್ರಮೆ ಕಣ್ಣು, ಕಿವಿ, ಮೂಗು, ಜಿಹ್ವೆ, ತ್ವಕ್ ಎಂಬ ಪಂಚ ಜ್ಞಾನೇಂದ್ರಿಯಗಳು ನನ್ನವು. ಅವುಗಳ ದ್ವಾರ ನಡೆಯುವ ಸಕಲ ಜ್ಞಾನೇಂದ್ರಿಯ ರೂಪವಾದ ಕಾರ್ಯಗಳೆಲ್ಲವನ್ನೂ ನಾನೇ ಮಾಡುತ್ತಿದ್ದೇನೆ, ನಾನೇ ಕಾಲಕ್ಕೂ ಕರ್ತ ಎಂಬ ಅಹಂ ಕರ್ತೃತ್ವ ಜ್ಞಾನವೇ ಕಾರಕ ಭ್ರಮೆಯು. ಕ್ರಿಯಾಭ್ರಮೆ ಹಸ್ತ, ಪಾದ, ವಾಕ್, ಗುದ, ಉಪಸ್ಥ ಎಂಬ ಪಂಚಕರ್ಮೇಂದ್ರಿಯಗಳ ದ್ವಾರ ನಡೆಯುತ್ತಿರುವ ಮಾನಸಿಕ, ಬೌದ್ಧಿಕ, ದೈಹಿಕ ಇತ್ಯಾದಿ ಸಮಸ್ತ ಕ್ರಿಯೆಗಳು ನನ್ನಿಂದ ನಡೆಯುತ್ತಿವೆ ಎಂಬ ಮಾಯಾ ಪ್ರತ್ಯಾತ್ಮಕವಾದ ಭ್ರಮೆಯು ಕ್ರಿಯಾಭ್ರಮೆ ಎನಿಸುವುದು. ದ್ರವ್ಯ ಭ್ರಮೆ ಪಾಂಚಭೌತಿಕವಾದ ಈ ದೇಹ ನನ್ನದು ಎಂಬ ಮಮಕಾರ ರೂಪವಾದ ಭ್ರಮೆಗೆ ದ್ರವ್ಯ ಭ್ರಮೆ ಎಂದು ಹೆಸರು. ಈ ಭ್ರಾಮಕತ್ರಯಗಳೇ ಸಂಸಾರಕ್ಕೆ ಕಾರಣವು. ಇವು ಸತ್ಸಾಧನೆಗೆ ಪ್ರತಿಬಂಧಕ ಸಾಮಗ್ರಿಗಳು. ಇವುಗಳನ್ನು ಮಾಡಿರಿ ಎಂದು ದಾಸರಾಯರು ಹೇಳಿದ್ದಾರೆ. ಭಾಮಕತ್ರಯಗಳೆಂಬ ಮಾರಿಯ ವಶವಾಗದೆ ಸಕಲ ಜಗತ್ತಿಗೂ ಆಧಾರಭೂತನಾದ ಆಶ್ರಯದಾತನೂ ಆದ ಶ್ರೀ ಸರ್ವೇಶ್ವರನನ್ನು ಸಕಲ ಕಾಲ ದೇಶ ಅವಸ್ಥಾದಿಗಳಲ್ಲಿ ಅಹಂ ಕರ್ತೃತ್ವಾಭಿಮಾನವನ್ನು ಬಿಟ್ಟು ಸಕಲಕ್ಕೂ ಶ್ರೀಹರಿಯೇ ಕರ್ತನೂ ಪ್ರೇರಕನೂ ಅಹುದೆಂದು ತಿಳಿದು ಮನಸ ಅವನ ಗುಣ ಮಹಿಮಾದಿಗಳನ್ನು ಚಿಂತಿಸುತ್ತಿರಲೆಂದು ಬಾಳಿನಲ್ಲಿ ಸದಾ ಎಡವಿ ಮುಗ್ಗರಿಸುತ್ತಿರುವ ಜೀವನಿಗೆ ಜಾಗೃತೆಯ ವಚನಗಳನ್ನಾಡಿದ್ದಾರೆ ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು.